ಎಚ್ಎಸ್ಆರ್ ಲೇಔಟ್ನ ರೇಪ್ ಸಂತ್ರಸ್ತೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಟೋ ಡ್ರೈವರ್ ನೀಡಿರುವ ದೂರು ಆಧರಿಸಿ ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಯುವತಿ, ಘಟನೆಯ ದಿನ ಕಂಠಪೂರ್ತಿ ಕುಡಿದಿದ್ಲಂತೆ. ಯುವತಿ ಕಂಠಪೂರ್ತಿ ಕುಡಿದು ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿದ್ದಾರಂತೆ. ಮಂಗಳಾ ಜಂಕ್ಷನ್ ಬಳಿ ಅಪಘಾತ ಮಾಡಿದ್ದ ಯುವತಿ 2 ಆಟೋಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಆಟೋ ಚಾಲಕರ ಜೊತೆ ಕಿರಿಕ್ ಕೂಡ ಆಗಿದೆ. ಆಟೋ ಚಾಲಕ ನೀಡಿರುವ ದೂರಿನನ್ವಯ ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆಡುಗೋಡಿ ಸಂಚಾರಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. 2 ಆಟೋಗಳಿಗೆ ಡಿಕ್ಕಿ ಹೊಡೆದು ನಂತರ ಕಿರಿಕ್ ಕೂಡ ಮಾಡಿದ್ದಾಳೆ. ಕಂಠಪೂರ್ತಿ ಕುಡಿದಿದ್ರು ಆ ಸಮಯದಲ್ಲಿ ಅಂತ ಆಟೋ ಚಾಲಕ ಕಂಪ್ಲೇಂಟ್ನಲ್ಲಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಫೋರಂ ಮಾಲ್ ಕಡೆ ಹೋಗ್ತಾ ಇದ್ಲು. ಅಜಾಗರೂಕತೆಯ ಮತ್ತು ಅತಿ ವೇಗದ ಚಾಲನೆ ಕೂಡ ಆಗಿದೆ ಎನ್ನುವಂತಹ ಆರೋಪ. 2 ಆಟೋಗಳು ಜಖಂ ಆಗಿದ್ದು ಫಾಲೋ ಮಾಡಿ ಪ್ರಶ್ನೆ ಮಾಡಿದಾಗ ಜಗಳ ಬೇರೆ ಮಾಡಿದ್ದಾರಂತೆ ಯುವತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನು ಕೊಡ್ತೀರಿ? ಶ್ರುತಿ, ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ನಡೆದಿರುವಂತಹ ಅತ್ಯಾಚಾರ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಮುಂಚೆ ಆ ಯುವತಿ ಏನೆಲ್ಲ ಮಾಡಿದ್ರು ಅನ್ನುವಂಥದ್ದು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸನ ಮಾಡಿದ್ರು. ಅಂದ್ರೆ ಆಕೆ ಅಪರಿಚಿತ ವ್ಯಕ್ತಿಯ ಜೊತೆ ಡ್ರಾಪ್ ಕೇಳೋದಕ್ಕೂ ಮುಂತ ಆಕೆ ತನ್ನ ಕಾರನ್ನ ಓಡಿಸಿದ್ಲು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಅಂದ್ರೆ ಕೋರಮಂಗಲದ ಪಬ್ ಒಂದಕ್ಕೆ ಅವರು ಪಾರ್ಟಿ ಮಾಡ್ಬೇಕಂತ ಹೇಳಿ ಹೋಗಿರ್ತಾರೆ. ಸ್ನೇಹಿತರ ಜೊತೆ ಪಾರ್ಟಿ ಮುಗಿದ ನಂತರ ಕಾರ್ ಒಂದರಲ್ಲಿ ಆ ಯುವತಿ ಆಕೆಯೇ ಆ ಒಂದು ಕಾರನ್ನ ಚಾಲನೆ ಮಾಡ್ಕೊಂಡು ಹೋಗ್ತಿರ್ತಾಳೆ. ಈ ವೇಳೆ ಟಾನಿಕ್ ಬರುತ್ತೆ, ಅಂದ್ರೆ ಅಲ್ಲಿ ಒಂದು ಮಂಗಳಾ ಜಂಕ್ಷನ್ ಇದೆ. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿ ಆಕೆ ಕಾರನ್ನ ಚಲಾವಣೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ನಿಲ್ಲಿಸಿರುವಂತ 2 ಆಟೋಗಳಿಗೆ ಡಿಕ್ಕಿ ಹೊಡೆದು ಹೋಗಿರ್ತಾರೆ. ಈ ವೇಳೆ ಅಲ್ಲಿ ಜಗಳ ಆಗಿರುತ್ತೆ. ಆಟೋ ಡ್ರೈವರ್ಗಳು ಬಂದು ಅದನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಈ ವೇಳೆ ಆ ಇಬ್ಬರು ಕೂಡ, ಆಕೆ ಮತ್ತು ಆಕೆ ಸ್ನೇಹಿತರಿರ್ತಾರೆ, ಅವರಿಬ್ಬರು ಜೊತೆ ಕೂಡ ಆಟೋ ಡ್ರೈವರ್ಗಳು ವಾದವನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈ ವೇಳೆ ಆಕೆ ಆ ಒಂದು ಮೊಬೈಲ್ ಅನ್ನ ಬಿಟ್ಟು ಬಂದಿರುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾವಾಗ ಒಂದು ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳ ಜೊತೆ ಜಗಳ ಆಗುತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳು ಮತ್ತು ಆ ಯುವತಿಯ ಜೊತೆ ಇದ್ದಂತ ಸ್ನೇಹಿತರ ಮಧ್ಯೆ ವಾದ ಪ್ರತಿವಾದಗಳು ವಿವಾದಗಳು ನಡೀತಿರುತ್ತೆ. ಈ ಸಂದರ್ಭದಲ್ಲಿ ಯುವತಿ ಪಬ್ ನಲ್ಲಿ ಒಂದು ಮೊಬೈಲ್ ಅನ್ನ ಬಿಟ್ಟು ಬಂದಿರ್ತಾಳೆ. ಆ ಒಂದು ಮೊಬೈಲ್ ಅನ್ನ ತೆಗೆದುಕೊಂಡು ಬರೋದಕ್ಕೆ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಆಕೆಯ ಸ್ನೇಹಿತ ಆತ ಆಟೋ ಡ್ರೈವರ್ಗಳ ಜೊತೆ ಜಗಳ ತೆಗೆದುಕೊಂಡು ಆ ಕಾರನ್ನ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಹೀಗಾಗಿ ಕೂಡಲೇ ಆ ಆಟೋ ಡ್ರೈವರ್ಗಳು ಸಂಚಾರಿ ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತ ಕೆಲಸ ಮಾಡ್ತಾರೆ. ಸಂಚಾರಿ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಆ ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಮಾಡಿದರೆ, ಆ ಕಾರನ್ನ ಸೀಸ್ ಮಾಡಿರುವಂತ ಕೆಲಸ ಮಾಡಿದರೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಯುವತಿ ಆ ಕಾರಿನಿಂದ ಮತ್ತಿನಲ್ಲಿ ಅಜಾಗರೂಕತೆ ಮತ್ತೆ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದಳು ಅಂತೇಳಿ ರ್ಯಾಶ್ ಡ್ರೈವಿಂಗ್ ಮಾಡಿರುವಂತ ಆರೋಪದ ಮೇಲೆ ಯುವತಿಯ ವಿರುದ್ಧ ಸದ್ಯಕ್ಕೆ ಎಫ್ಐಆರ್ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಈಗಾಗಲೇ ಎಚ್ಎಸ್ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಆ ಒಂದು ಘಟನೆಯಲ್ಲಿ ಆಕೆಗೆ ಒಂದಷ್ಟು ಹಲ್ಲೆ ಆಗಿರೋದ್ರಿಂದ ಆಕೆ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುವಂತ ಕೆಲಸನ ಮಾಡ್ತಿದ್ದಾಳೆ. ಮತ್ತೊಂದ್ ಕಡೆ ಆಕೆ ವಿರುದ್ಧ ಈಗ ಕೇಸ್ ದಾಖಲಾಗಿದ್ದು ಆಕೆಯ ವಿರುದ್ಧ ಸದ್ಯಕ್ಕೆ ತನಿಖೆ ಕೂಡ ನಡೀತಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಚ್ಎಸ್ಆರ್ ಲೇಔಟ್ನ ರೇಪ್ ಸಂತ್ರಸ್ತೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಟೋ ಡ್ರೈವರ್ ನೀಡಿರುವ ದೂರು ಆಧರಿಸಿ ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಯುವತಿ, ಘಟನೆಯ ದಿನ ಕಂಠಪೂರ್ತಿ ಕುಡಿದಿದ್ಲಂತೆ. ಯುವತಿ ಕಂಠಪೂರ್ತಿ ಕುಡಿದು ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿದ್ದಾರಂತೆ. ಮಂಗಳಾ ಜಂಕ್ಷನ್ ಬಳಿ ಅಪಘಾತ ಮಾಡಿದ್ದ ಯುವತಿ 2 ಆಟೋಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಆಟೋ ಚಾಲಕರ ಜೊತೆ ಕಿರಿಕ್ ಕೂಡ ಆಗಿದೆ. ಆಟೋ ಚಾಲಕ ನೀಡಿರುವ ದೂರಿನನ್ವಯ ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆಡುಗೋಡಿ ಸಂಚಾರಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. 2 ಆಟೋಗಳಿಗೆ ಡಿಕ್ಕಿ ಹೊಡೆದು ನಂತರ ಕಿರಿಕ್ ಕೂಡ ಮಾಡಿದ್ದಾಳೆ. ಕಂಠಪೂರ್ತಿ ಕುಡಿದಿದ್ರು ಆ ಸಮಯದಲ್ಲಿ ಅಂತ ಆಟೋ ಚಾಲಕ ಕಂಪ್ಲೇಂಟ್ನಲ್ಲಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಫೋರಂ ಮಾಲ್ ಕಡೆ ಹೋಗ್ತಾ ಇದ್ಲು. ಅಜಾಗರೂಕತೆಯ ಮತ್ತು ಅತಿ ವೇಗದ ಚಾಲನೆ ಕೂಡ ಆಗಿದೆ ಎನ್ನುವಂತಹ ಆರೋಪ. 2 ಆಟೋಗಳು ಜಖಂ ಆಗಿದ್ದು ಫಾಲೋ ಮಾಡಿ ಪ್ರಶ್ನೆ ಮಾಡಿದಾಗ ಜಗಳ ಬೇರೆ ಮಾಡಿದ್ದಾರಂತೆ ಯುವತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನು ಕೊಡ್ತೀರಿ? ಶ್ರುತಿ, ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ನಡೆದಿರುವಂತಹ ಅತ್ಯಾಚಾರ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಮುಂಚೆ ಆ ಯುವತಿ ಏನೆಲ್ಲ ಮಾಡಿದ್ರು ಅನ್ನುವಂಥದ್ದು ಪೊಲೀಸರು
ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸನ ಮಾಡಿದ್ರು. ಅಂದ್ರೆ ಆಕೆ ಅಪರಿಚಿತ ವ್ಯಕ್ತಿಯ ಜೊತೆ ಡ್ರಾಪ್ ಕೇಳೋದಕ್ಕೂ ಮುಂತ ಆಕೆ ತನ್ನ ಕಾರನ್ನ ಓಡಿಸಿದ್ಲು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಅಂದ್ರೆ ಕೋರಮಂಗಲದ ಪಬ್ ಒಂದಕ್ಕೆ ಅವರು ಪಾರ್ಟಿ ಮಾಡ್ಬೇಕಂತ ಹೇಳಿ ಹೋಗಿರ್ತಾರೆ. ಸ್ನೇಹಿತರ ಜೊತೆ ಪಾರ್ಟಿ ಮುಗಿದ ನಂತರ ಕಾರ್ ಒಂದರಲ್ಲಿ ಆ ಯುವತಿ ಆಕೆ ಆ ಒಂದು ಕಾರನ್ನ ಚಾಲನೆ ಮಾಡ್ಕೊಂಡು ಹೋಗ್ತಿರ್ತಾಳೆ. ಈ ವೇಳೆ ಟಾನಿಕ್ ಬರುತ್ತೆ, ಅಂದ್ರೆ ಅಲ್ಲಿ ಒಂದು ಮಂಗಳ ಜಂಕ್ಷನ್ ಇದೆ, ಅಲ್ಲಿ ಬಂದಂತ ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿ ಆಕೆ ಕಾರನ್ನ ಚಲಾವಣೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ನಿಲ್ಲಿಸಿರುವಂತ 2 ಆಟೋಗಳಿಗೆ ಡಿಕ್ಕಿ ಹೊಡೆದು ಹೋಗಿರ್ತಾರೆ. ಈ ವೇಳೆ ಅಲ್ಲಿ ಜಗಳ ಆಗಿರುತ್ತೆ. ಆಟೋ ಡ್ರೈವರ್ಗಳು ಬಂದು ಅದನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಈ ವೇಳೆ ಆ ಇಬ್ಬರು ಕೂಡ ಆಕೆ ಮತ್ತು ಆಕೆ ಸ್ನೇಹಿತರಿರ್ತಾರೆ, ಅವರಿಬ್ಬರು ಜೊತೆ ಕೂಡ ಆಟೋ ಡ್ರೈವರ್ಗಳು ವಾದವನ್ನ ಮಾಡುವಂತ ಕೆಲಸ ಮಾಡ್ತಾರೆ. ಈ ವೇಳೆ ಆಕೆ ಆ ಒಂದು ಮೊಬೈಲ್ ಅನ್ನ ಬಿಟ್ಟು ಬಂದಿರುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾವಾಗ ಒಂದು ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳ ಜೊತೆ ಜಗಳ ಆಗುತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳು ಮತ್ತು ಆ ಯುವತಿಯ ಜೊತೆ ಇದ್ದಂತ ಸ್ನೇಹಿತನ ಮಧ್ಯೆ ಪ್ರತಿವಾದಗಳು ವಿವಾದಗಳು ನಡೀತಿರುತ್ತೆ. ಈ ಸಂದರ್ಭದಲ್ಲಿ ಯುವತಿ ಪಬ್ ನಲ್ಲಿ ಒಂದು ಮೊಬೈಲ್ ಅನ್ನ ಬಿಟ್ಟು ಬಂದಿರ್ತಾಳೆ. ಆ ಒಂದು ಮೊಬೈಲ್ ಅನ್ನ ತೆಗೆದುಕೊಂಡು ಬರೋದಕ್ಕೆ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಆಕೆಯ ಸ್ನೇಹಿತ ಇರ್ತಾನೆ, ಆತ ಆಟೋ ಡ್ರೈವರ್ಗಳ ಜೊತೆ ಜಗಳ ತೆಗೆದುಕೊಂಡು ಆ ಕಾರನ್ನ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಹೀಗಾಗಿ ಕೂಡಲೇ ಆ ಆಟೋ ಡ್ರೈವರ್ಗಳು ಸಂಚಾರಿ ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನು ಮಾಡ್ತಾರೆ. ಸಂಚಾರಿ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಆ ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಮಾಡಿದರೆ, ಆ ಕಾರನ್ನ ಸೀಸ್ ಮಾಡುವಂತ ಕೆಲಸ ಮಾಡಿದರೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಯುವತಿ ಆ ಕಾರಿನಿಂದ ಮತ್ತಿನಲ್ಲಿ ಅಜಾಗರೂಕತೆ ಮತ್ತೆ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದಳು ಅಂತೇಳಿ ರ್ಯಾಶ್ ಡ್ರೈವಿಂಗ್ ಮಾಡಿರುವಂತ ಆರೋಪದ ಮೇಲೆ ಯುವತಿಯ ವಿರುದ್ಧ ಸದ್ಯಕ್ಕೆ ಎಫ್ಐಆರ್ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಈಗಾಗಲೇ SSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಆ ಒಂದು ಘಟನೆಯಲ್ಲಿ ಆಕೆಗೆ ಒಂದಷ್ಟು ಹಲ್ಲೆ ಆಗಿರೋದ್ರಿಂದ ಆಕೆ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುವಂತ ಕೆಲಸ ಮಾಡ್ತಿದ್ದಾಳೆ. ಮತ್ತೊಂದ್ ಕಡೆ ಆಕೆ ವಿರುದ್ಧ ಈಗ ಕೇಸ್ ದಾಖಲಾಗಿದ್ದು ಆಕೆಯ ವಿರುದ್ಧ ಸದ್ಯಕ್ಕೆ ತನಿಖೆ ಕೂಡ ನಡೀತಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. HSR ಲೇಔಟ್ನ ರೇಪ್ ಸಂತ್ರಸ್ತೆಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಟೋ ಡ್ರೈವರ್ ನೀಡಿರುವ ದೂರು ಆಧರಿಸಿ ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಯುವತಿ, ಘಟನೆಯ ದಿನ ಕಂಠಪೂರ್ತಿ ಕುಡಿದಿದ್ಲಂತೆ. ಯುವತಿ ಕಂಠಪೂರ್ತಿ ಕುಡಿದು ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿದ್ದಾರಂತೆ. ಮಂಗಳಾ ಜಂಕ್ಷನ್ ಬಳಿ ಅಪಘಾತ ಮಾಡಿದ್ದ ಯುವತಿ 2 ಆಟೋಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಆಟೋ ಚಾಲಕರ ಜೊತೆ ಕಿರಿಕ್ ಕೂಡ ಆಗಿದೆ. ಆಟೋ ಚಾಲಕ ನೀಡಿರುವ ದೂರಿನನ್ವಯ ಕೇಸ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆಡುಗೋಡಿ ಸಂಚಾರಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. 2 ಆಟೋಗಳಿಗೆ ಡಿಕ್ಕಿ ಹೊಡೆದು ನಂತರ ಕಿರಿಕ್ ಕೂಡ ಮಾಡಿದ್ದಾಳೆ. ಕಂಠಪೂರ್ತಿ ಕುಡಿದಿದ್ರು ಆ ಸಮಯದಲ್ಲಿ ಅಂತ ಆಟೋ ಚಾಲಕ ಕಂಪ್ಲೇಂಟ್ನಲ್ಲಿ ಈ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಫೋರಂ ಮಾಲ್ ಕಡೆ ಹೋಗ್ತಾ ಇದ್ಲು, ಅಜಾಗರೂಕತೆಯ ಮತ್ತು ಅತಿ ವೇಗದ ಚಾಲನೆ ಕೂಡ ಆಗಿದೆ ಎನ್ನುವಂತಹ ಆರೋಪ. 2 ಆಟೋಗಳು ಜಖಮ್ ಆಗಿದ್ದು ಫಾಲೋ ಮಾಡಿ ಪ್ರಶ್ನೆ ಮಾಡಿದಾಗ ಜಗಳ ಬೇರೆ ಮಾಡಿದ್ದಾರಂತೆ ಯುವತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಾದೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನು ಕೊಡ್ತೀರಿ? ಶ್ರುತಿ, SSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊನ್ನೆ ನಡೆದಿರುವಂತಹ ಅತ್ಯಾಚಾರ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಮುಂಚೆ ಆ ಯುವತಿ ಏನೆಲ್ಲ ಮಾಡಿದ್ರು ಅನ್ನುವಂಥದ್ದು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸನ ಮಾಡಿದ್ರು. ಅಂದ್ರೆ ಆಕೆ ಅಪರಿಚಿತ ವ್ಯಕ್ತಿಯ ಜೊತೆ ಡ್ರಾಪ್ ಕೇಳೋದಕ್ಕೂ ಮುಂತ ಆಕೆ ತನ್ನ ಕಾರನ್ನ ಓಡಿಸಿದ್ಲು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಅಂದ್ರೆ ಕೋರಮಂಗಲದ ಪಬ್ ಒಂದಕ್ಕೆ ಅವರು ಪಾರ್ಟಿ ಮಾಡ್ಬೇಕಂತ ಹೇಳಿ ಹೋಗಿರ್ತಾರೆ. ಸ್ನೇಹಿತರ ಜೊತೆ ಪಾರ್ಟಿ ಮುಗಿದ ನಂತರ ಕಾರ್ ಒಂದರಲ್ಲಿ ಆ ಯುವತಿ ಆಕೆ ಆ ಒಂದು ಕಾರನ್ನ ಚಾಲನೆ ಮಾಡ್ಕೊಂಡು ಹೋಗ್ತಿರ್ತಾಳೆ. ಈ ವೇಳೆ ಟಾನಿಕ್ ಬರುತ್ತೆ, ಅಂದ್ರೆ ಅಲ್ಲಿ ಒಂದು ಮಂಗಳ ಜಂಕ್ಷನ್ ಇದೆ, ಅಲ್ಲಿ ಬಂದಂತ ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿ ಆಕೆ ಕಾರನ್ನ ಚಲಾವಣೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ನಿಲ್ಲಿಸಿರುವಂತ 2 ಆಟೋಗಳಿಗೆ ಡಿಕ್ಕಿ ಹೊಡೆದು ಹೋಗಿರ್ತಾರೆ. ಈ ವೇಳೆ ಅಲ್ಲಿ ಜಗಳ ಆಗಿರುತ್ತೆ. ಆಟೋ ಡ್ರೈವರ್ಗಳು ಬಂದು ಅದನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಈ ವೇಳೆ ಆ ಇಬ್ಬರು ಕೂಡ ಆಕೆ ಮತ್ತು ಆಕೆ ಸ್ನೇಹಿತರಿರ್ತಾರೆ, ಅವರಿಬ್ಬರು ಜೊತೆ ಕೂಡ ಆಟೋ ಡ್ರೈವರ್ಗಳು ವಾದವನ್ನ ಮಾಡುವಂತ ಕೆಲಸ ಮಾಡ್ತಾರೆ. ಈ ವೇಳೆ ಆಕೆ ಆ ಒಂದು ಮೊಬೈಲ್ ಅನ್ನ ಬಿಟ್ಟು ಬಂದಿರುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾವಾಗ ಒಂದು ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳ ಜೊತೆ ಜಗಳ ಆಗುತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳು ಮತ್ತು ಆ ಯುವತಿಯ ಜೊತೆ ಇದ್ದಂತ ಸ್ನೇಹಿತನ ಮಧ್ಯೆ ಪ್ರತಿವಾದಗಳು ವಿವಾದಗಳು ನಡೀತಿರುತ್ತೆ. ಈ ಸಂದರ್ಭದಲ್ಲಿ ಯುವತಿ ಪಬ್ ನಲ್ಲಿ ಒಂದು ಮೊಬೈಲ್ ಅನ್ನ ಬಿಟ್ಟು ಬಂದಿರ್ತಾಳೆ. ಆ ಒಂದು ಮೊಬೈಲ್ ಅನ್ನ ತೆಗೆದುಕೊಂಡು ಬರೋದಕ್ಕೆ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಆಕೆಯ ಸ್ನೇಹಿತ ಇರ್ತಾನೆ, ಆತ ಆಟೋ ಡ್ರೈವರ್ಗಳ ಜೊತೆ ಜಗಳ ತೆಗೆದುಕೊಂಡು ಆ ಕಾರನ್ನ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಹೀಗಾಗಿ ಕೂಡಲೇ ಆ ಆಟೋ ಡ್ರೈವರ್ಗಳು ಸಂಚಾರಿ ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತ ಕೆಲಸ ಮಾಡ್ತಾರೆ. ಸಂಚಾರಿ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಆ ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಮಾಡಿದರೆ, ಆ ಕಾರನ್ನ ಸೀಸ್ ಮಾಡುವಂತ ಕೆಲಸ ಮಾಡಿದರೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಯುವತಿ ಆ ಕಾರಿನಿಂದ ಮತ್ತಿನಲ್ಲಿ ಅಜಾಗರೂಕತೆ ಮತ್ತೆ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿದಳು ಅಂತೇಳಿ ರ್ಯಾಶ್ ಡ್ರೈವಿಂಗ್ ಮಾಡಿರುವಂತ ಆರೋಪದ ಮೇಲೆ
ಯುವತಿಯ ವಿರುದ್ಧ ಸದ್ಯಕ್ಕೆ ಎಫ್ಐಆರ್ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ಈಗಾಗಲೇ SSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಆ ಒಂದು ಘಟನೆಯಲ್ಲಿ ಆಕೆಗೆ ಒಂದಷ್ಟು ಹಲ್ಲೆ ಆಗಿರೋದ್ರಿಂದ ಆಕೆ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುವಂತ ಕೆಲಸನ ಮಾಡ್ತಿದ್ದಾಳೆ. ಮತ್ತೊಂದ್ ಕಡೆ ಆಕೆ ವಿರುದ್ಧ ಈಗ ಕೇಸ್ ದಾಖಲಾಗಿದ್ದು ಆಕೆಯ ವಿರುದ್ಧ ಸದ್ಯಕ್ಕೆ ತನಿಖೆ ಕೂಡ ನಡೀತಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.